ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಈಗಾಗಲೇ 5 ಮಾರ್ಕ್ಸಿನ ಒಂದಿಷ್ಟು ಡೆರಿವೇಷನ್ಗಳು ಅಂದರೆ ಪಾಸ್ ಆಗಬೇಕು ಅನ್ನೋ ವಿದ್ಯಾರ್ಥಿಗಳಿಗೆ, ಪಾಸ್ ಆಗಲಿಕ್ಕೆ ಕಷ್ಟ ಆಗ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುವಂತೆ ಫುಲ್ ಡೆರಿವೇಷನ್ ಕ್ವಶನ್ ವಿತ್ ಆನ್ಸರ್ ಕೊಟ್ಟಿದೆ. ಅಲ್ಲಿ ಕೂಡ ನಿಮಗೆ 2 and 3 ಮಾರ್ಕ್ಸಿಂದ ಹೇಳ್ತೀನಿ ಅಂತ ಹೇಳಿದೆ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ನಾನು ಕೊಡ್ತಾ ಇರೋದು ಇಡೀ ಬುಕ್ಕನ್ನು ತಗೊಂಡು ಇರೋ ಎಲ್ಲ ಕ್ವಶನ್ಸನ್ನು ಅಲ್ಲ, ನೀವು ಓದ್ಬೋದು. ಯಾಕೆಂದರೆ ಒಂದಕ್ಕೊಂದು ರಿಲೇಟೆಡ್ ಕ್ವಶನ್ಸ್ಗಳನ್ನು ನೀವು ಈಸಿಯಾಗಿ ನೆನ್ಪಿಟ್ಕೋಬೋದು. ಆ ರೀತಿ ಕ್ವಶನ್ಸ್ಗಳನ್ನು ಇಲ್ಲಿ ಕೊಡೋ ಪ್ರಯತ್ನ ಮಾಡಿದ್ದೀನಿ. ಸೊ ಇದು ಏನು ಕೇಳಿದರೆ, ಟೋಟಲಿ ಒಂದು 40 ಮಾರ್ಕ್ಸಿನ ಒಂದು ಯಾವುದು MCQ ಮತ್ತು ಫಿಲ್ ಇನ್ ದಿ ಬ್ಲ್ಯಾಂಕ್ಸನ್ನು ಬಿಟ್ಟು 40 ಮಾರ್ಕ್ಸಿಗೆ ನೀವು ರೆಡಿಯಾಗಿ ಹೋಗ್ತೀರಿ. ಒಂದು 50% ಆದರೂ ನಮಗೆ ಬರಲ್ವಾ? ಹಾಗಾಗಿ ನಾವು 40 ಮಾರ್ಕ್ಸಿಗೆ ರೆಡಿಯಾಗಿ ಹೋಗಿರ್ತೀವಿ. ಅದರಲ್ಲಿ ಒಂದು 20 ಮಾರ್ಕ್ಸ್ ಬಂದರೆ ಉಳಿದ 20 MCQ ಆ್ಯಂಡ್ ಫಿಲ್ ಇನ್ ದಿ ಬ್ಲ್ಯಾಂಕ್ಸಲ್ಲಿ 1 or 2 ಕರೆಕ್ಟ್ ಆಗುತ್ತೆ, ಪಾಸ್ ಆಗ್ತೀವಿ ಅಂತೇಳಿ. ನಾನು ಪ್ರಾಬ್ಲಮ್ಸ್ ಬಗ್ಗೆಯೂ ಮಾತಾಡ್ತಾ ಇಲ್ಲ. ಸೊ ಇವೆಲ್ಲ ಬಿಟ್ಟು ನಾನು ಮಾತಾಡ್ತಿರುವಂಥದ್ದು. ಸೊ ಗ್ಯಾರಂಟಿ ನೀವು ರಿಸಲ್ಟ್ ಬಂದಾಗ ನೆನಪಾದರೆ ಒಂದು ಕಮೆಂಟ್ಸ್ ಮಾಡಿ. ಸೊ ನೋಡೋಣ, ಓಕೆ, ಮುಂದಕ್ಕೆ ಹೋಗೋಣ. ಈಗ ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ ಚಾಪ್ಟ್ರಲ್ಲಿ ಕ್ವಶನ್ಸ್ಗೆ ನಾನು ಆನ್ಸರ್ ಕೊಡೋಕೆ ಆಗಲಿಲ್ಲ. ಯಾಕೆಂದರೆ ತುಂಬಾ ಕೆಲಸ ಆಗುತ್ತೆ ನನಗೆ. ಈಗ ಬೇರೆ ಎಕ್ಸಾಮಿಗೆ ಹತ್ತಿರ ಬಂದುಬಿಟ್ಟಿದ್ರಿ. ಎಲ್ಲರೂ ಕೂಡ ಇದನ್ನು ಓದ್ಕೊಂಡು ನಿಮ್ಗೆ ಅನುಕೂಲ ಆಗಲಿ, ಎಲ್ಲರೂ ಪಾಸಾಗಿ. ಅಕಸ್ಮಾತ್ ನಿಮಗೆ ಎಲ್ಲೂ ಕಷ್ಟ ಆದರೆ ಫಸ್ಟ್ ಎಕ್ಸಾಮ್ ಮುಗಿದ ಮೇಲೆ ನನಗೆ ಟೈಮ್ ಇದ್ದರೆ ನಾನು ಇದಕ್ಕೆಲ್ಲ ಆನ್ಸರ್ ಮಾಡಿ ಮತ್ತೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ನೋಡೋಣ, ಹಾಗಾಗೋದು ಬೇಡ, ಎಲ್ಲರೂ ಪಾಸ್ ಆಗಿಬಿಡಿ ಫಸ್ಟ್ ಅಟೆಂಪ್ಟಲ್ಲೇ. ರೈಟ್ 3 ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್. ನಾನು ಕೆಲವು ಕ್ವಶನ್ಸನ್ನು ಮಾತ್ರ ನಿಮಗೆ ಡಿಸ್ಕಸ್ ಮಾಡ್ತೇನೆ. ನೋಡಿ, ಬೇಸಿಕ್ ಪ್ರಾಪರ್ಟಿ ಅಂತ ಬಂದಾಗ 3 ಇದೆಯಲ್ಲ, ಅದನ್ನೇ ಬರಿಬೇಕು. 3 ಮಾರ್ಕ್ಸಿಗೆ ಕೇಳ್ತಾರೆ: ಅಡಿಟಿವ್, ಕನ್ಸರ್ವೇಟಿವ್ ಆ್ಯಂಡ್ ಕ್ವಾಂಟೈಸೇಷನ್. ಸೊ ಇಲ್ಲಿ ಉಳಿದ ಪ್ರಾಪರ್ಟೀಸನ್ನು ನಾವು ತಂದು ಬರೆದ್ರೆ ಮಾರ್ಕ್ಸ್ಗಳು ಕಟ್ ಆಗುತ್ತೆ. ಇನ್ನು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಅಂದರೆ ಸ್ಟೇಟ್ಮೆಂಟು, ಅದರ ಒಂದು ಫಾರ್ಮುಲಾ ನಾವು ಬರಿತೀವಲ್ಲ. ನೋಡಿ, ರೈಟ್ ಎಕ್ಸ್ಪ್ರೆಷನ್ ಇನ್ ವೆಕ್ಟರ್ ಫಾರ್ಮ್. ಸೊ ವೆಕ್ಟರಲ್ಲೇ ಬರೀಬೇಕು. F12 ಅಂತ ಬರೆದು R12 ಒಂದು ಸ್ಕ್ವೇರ್ಗೆ ನಾವು, ಅಥವಾ ಅದನ್ನು ಮ್ಯಾಗ್ನಿಟ್ಯೂಡ್ ತಗೊಂಡು ನಾವು ಯೂನಿಟ್ ವೆಕ್ಟರಲ್ಲಿ ಬರಿತೀವಲ್ಲ, ಸೊ ಅದನ್ನು ಕರೆಕ್ಟಾಗಿ ಬರೆದ್ರೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿಸ್ಟಮ್. ನೋಡಿ, ಕೆಲವು 3 ಮಾರ್ಕ್ಸ್ ಇದೆ, ಕೆಲವು 2 ಮಾರ್ಕ್ಸ್ ಇದೆ. ನಾನು ಅದನ್ನು ಮೆನ್ಷನ್ ಮಾಡೋಕ್ಕಾಗಲಿಲ್ಲ. ಅಂದರೆ 3 ಮಾರ್ಕ್ಸಿಗೆ ಮ್ಯಾಕ್ಸಿಮಮ್ 3 ಮಾರ್ಕ್ಸು, ಇಲ್ಲ 2 ಮಾರ್ಕ್ಸು. 5 ಮಾರ್ಕ್ಸಿಂದ ನಾನು ಸಪ್ರೇಟಾಗಿ ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿದ್ದೀನಿ. ಸೊ ಹಾಗಾಗಿ ಈ ಕ್ವಶನ್ಸನ್ನು ಆನ್ಸರ್ ಬರೆಯೋಕ್ಕೆ ಟ್ರೈ ಮಾಡಿ, ಗೊತ್ತಾಗುತ್ತೆ. ಇಲ್ಲ ನಿಮ್ಮ ನೋಟ್ಸಲ್ಲಿ ಇದನ್ನು ಮಾರ್ಕ್ ಮಾಡಿ ಮೇಲ್ಗಡೆ ಸೈಡಲ್ಲಿ ಜಾಗ ಇದ್ದರೆ ಈ ಕ್ವಶನ್ಸ್ ಬರೆದಿಟ್ಕೊಳ್ಳಿ. ಎಕ್ಸಾಮಿಗೆ ಒಂದು 2 ದಿನ ಆದರೂ ಗ್ಯಾಪ್ ಸಿಗುತ್ತೆ. ಇದಿಷ್ಟನ್ನು ಡೆರಿವೇಷನ್ ಆಲ್ರೆಡಿ ಕಲ್ತಿಟ್ಕೊಳ್ಳಿ. ಇದಿಷ್ಟು ಆನ್ಸರ್ಗಳನ್ನು ಓದ್ಕೊಂಡು ಹೋಗಿ, ಖಂಡಿತ ನೀವು ಪಾಸ್ ಆಗ್ತೀರಾ ಅಂತೇಳಿ. ಓಕೆ, ಸೊ ಮುಂದಕ್ಕೆ ನಾವು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟಿ ಚಾಪ್ಟ್ರಿಗೆ ಬಂದರೆ, ಇಲ್ಲೂ ಕೂಡ ಅಬ್ಟೇನ್ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಡ್ಯೂ ಟು ಎ ಸಿಸ್ಟಮ್ ಆಫ್ ಚಾರ್ಜಸ್. ರೈಟ್ 3 ಪ್ರಾಪರ್ಟೀಸ್ ಆಫ್. ಈಗ ನೋಡಿ, ಈ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು, ಇಕ್ವಿಪೊಟೆನ್ಷಿಯಲ್ ಸರ್ಫೇಸು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು, ಇವೆಲ್ಲ ಸಿಮಿಲರ್ಸ್. ಅಂದರೆ ಒಂದಕ್ಕೊಂದಕ್ಕೆ ಸ್ವಲ್ಪ ವೇರಿಯೇಷನ್ ಇರುವಂಥದ್ದು. ಅದನ್ನು ಈಸಿಯಾಗಿ ನಾವು ಮಾಡ್ಕೊಂಡು ಹೋಗ್ಬೋದು ಅಂತೇಳಿ. ನೆಕ್ಸ್ಟು ವಾಟ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್, ರೈಟ್ ಒನ್ ಯೂಸ್ ಆಫ್ ಇಟ್ ಅಂತೇಳಿ. ನೋಡಿ, ಭಾಳ ಚೆನ್ನಾಗಿ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಳ್ಳಿ, ಎಲ್ಲದಕ್ಕೂ ಆನ್ಸರ್ ಇದೆ. ನಾನು ಎಲ್ಲೂ ಬೇರೆ ಕ್ವಶನ್ಸ್, ಬೇರೆ ಬುಕ್ಸ್ ಇಟ್ಕೊಂಡು ಮಾಡಿಲ್ಲ, NCERT ಬುಕ್ಸ್ ಇಟ್ಕೊಂಡೆ ಕ್ವಶನ್ ಮಾಡಿರುವಂಥದ್ದು. ಸೊ ಅದರಲ್ಲಿ ಎಕ್ಸಾಮ್ಗೆ ಪದೇ ಕೇಳಿರುವಂಥ ಕ್ವಶನ್ಗಳು. ಯಾಕೆಂದರೆ ಅಲ್ಲಿ ಅದನ್ನು ಕೇಳುವ ಅಂತ ಅನಿಸುತ್ತೆ ಪೇಪರ್ ಸೆಟ್ ಮಾಡುವಾಗ. ಅಂಥ ಕ್ವಶನ್ಸನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಕರೆಂಟ್ ಎಲೆಕ್ಟ್ರಿಸಿಟಿ ಬಂದರೆ ತುಂಬಾ ಇದೆ, ಬಟ್ ನಾನು ಒಂದು 3-4 ಕ್ವಶನ್ಸನ್ನು ತೊಗೊಂಡಿದ್ದೀನಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಓಮ್ಸ್ ಲಾ ಅಂತ 3 ಮಾರ್ಕ್ಸಿಗೆ ಕೇಳ್ಬೋದು, ಇಲ್ಲ 2 ಮಾರ್ಕ್ಸಿಗೆ ಕೇಳ್ಬೋದು. ವಾಟ್ ಈಸ್ ಕರೆಂಟ್ ಡೆನ್ಸಿಟಿ, ರೈಟ್ ಎಕ್ಸ್ಪ್ರೆಷನ್ ಫಾರ್ ಇಟ್ ಅಂತ. ವಾಟ್ ಈಸ್ ದ ಲಿಮಿಟೇಷನ್ ಆಫ್ ಓಮ್ಸ್ ಲಾ ಅಂತೇಳಿ. SIT ಲಿಮಿಟೇಷನ್ ತುಂಬ ಚೆನ್ನಾಗಿದೆ. ಅನ್ಫಾರ್ಚುನೇಟ್ಲಿ ನಾವು ಕಲಿಸುವಾಗ ಹಳೆ ಸಿಲೆಬಸ್ಸಿನ ಲಿಮಿಟೇಷನ್ಗಳನ್ನೇ ನಿಮ್ಗೆ ಕೊಟ್ಬಿಡ್ತೀವಿ. ಸ್ಟೇಟ್ ಕಿರ್ಚಾಫ್ಸ್ 2 ರೂಲ್ಸ್ ಫಾರ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್ ಅಂತೇಳಿ ಸುಮ್ಮನೆ ಲಾವನ್ನು ನೆನ್ಪಿಟ್ಕೊಂಡು ಬರೆಯುವಂಥದ್ದು. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ಗೆ ಬಂದರೆ, ಸೊ ಇಲ್ಲೂ ಕೂಡ ಕ್ವಶನ್ಸ್ ಇದೆ. ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಲಾರೆಂಜ್ ಫೋರ್ಸ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ 2 ಮಾರ್ಕ್ಸಿಗೆ. ನೋಡಿ, ಯಾವುದೇ ಒಂದು ಸ್ಟೇಟ್ಮೆಂಟು ಅದರ ಎಕ್ಸ್ಪ್ಲನೇಷನ್ ಅಂದರೆ 2 ಮಾರ್ಕ್ಸಿಗೆ ಬರುತ್ತೆ. ಹಾಗೆ ವಾಟ್ ಈಸ್ ಸೊಲೆನಾಯ್ಡ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಅ ಸೊಲೆನಾಯ್ಡ್. ಬರೀ ಎಕ್ಸ್ಪ್ರೆಷನ್ ಬರೀರಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆನ್ ಎ ರೆಕ್ಟ್ಯಾಂಗ್ಯುಲರ್ ಕರೆಂಟ್ ಲೂಪ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್. ಇವೆಲ್ಲ 3 ಮಾರ್ಕ್ಸಿನ ಡೆರಿವೇಷನ್. ಹೌ ಡು ಯು ಕನ್ವರ್ಟ್ ಮೂವಿಂಗ್ ಕಾಯಿಲ್ ಗ್ಯಾಲನೋಮೀಟರ್ ಇಂಟು ಅಮೀಟರ್ ಆರ್ ವೋಲ್ಟ್ ಮೀಟರ್. ಫ್ಯಾಮಿಲಿಯರ್ ಕ್ವಶನ್ಸ್ ಇದು, ಪದೇ ಕೇಳ್ತಾ ಇರ್ತಾರೆ. ನೆಕ್ಸ್ಟ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟ್ರಿಗೆ ಬಂದರೆ, ಇಲ್ಲೊಂದಿಷ್ಟು ಪ್ರಾಪರ್ಟೀಸ್ ಆಫ್ ಬಾರ್ ಮ್ಯಾಗ್ನೆಟ್ ಕೇಳ್ಬೋದು, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಒಂದಿಷ್ಟು ಡೆಫಿನೇಷನ್. ಅದರಲ್ಲಿ ಮೇನ್ ಆಗಿ ಕೇಳ್ತಾ ಇರೋದು ಮ್ಯಾಗ್ನೆಟೈಸೇಷನ್ ಆ್ಯಂಡ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಕೇಳಿದ್ದಾರೆ ಇದನ್ನು. ಆಮೇಲೆ ಕ್ಲಾಸಿಫೈ ದ ಮಟೀರಿಯಲ್ಸ್ ಆನ್ ದ ಬೇಸಿಸ್ ಆಫ್ ಸಸೆಪ್ಟಿಬಿಲಿಟಿ ಅಂತೇಳಿ. ನೀವು ಇಲ್ಲೇನು ಮಾಡ್ತೀರಿ, ಫೆರೋ, ಪ್ಯಾರಾ, ಡಯಾ ಬರೀತೀರಿ, ಸಸೆಪ್ಟಿಬಿಲಿಟಿ ವ್ಯಾಲ್ಯೂಸನ್ನು ಬರೀಬೇಕು. ಆವಾಗ ಅದು ಪರ್ಫೆಕ್ಟ್ ಆನ್ಸರ್ ಆಗುತ್ತೆ. ಆಮೇಲೆ ರೈಟ್ ದ 3 ಡಿಫ್ರೆನ್ಸ್ ಬಿಟ್ವೀನ್ ಯಾವುದೂ ಕೇಳ್ಬೋದು. ಡಯಾಮ್ಯಾಗ್ನೆಟಿಗೂ, ಪ್ಯಾರಾಗೂ, ಡಯಾಗೂ, ಅಥವಾ ಪ್ಯಾರಾಗೂ, ಪೆರೋಗೂ ಯಾವುದಕ್ಕೂ ಕೇಳ್ಬೋದು. ಇಲ್ಲಿ ಸಾಮಾನ್ಯವಾಗಿ ಆ 3 ಡಿಫ್ರೆನ್ಸ್ಗಳನ್ನೇ ಬರ್ಕೊಂಬಿಟ್ರೆ ನೀವು ಈಸಿಯಾಗಿ ನಾವು ಇದಕ್ಕೆ ಆನ್ಸರ್ ಮಾಡ್ಕೊಂಡು ಬರ್ಬೋದು. ರೈಟ್ ದ 3 ಪ್ರಾಪರ್ಟೀಸ್ ಅಂತ ಡೈರೆಕ್ಟಾಗಿ
ಯಾವುದೋ ಒಂದ್ರದ್ದು ಕೇಳಿದ್ರೆ ಅದನ್ನು ಕೂಡ ನಾವು ಬರೀಬೋದು. ಇಲ್ಲಿ ತುಂಬ ಕಂಪ್ಯಾರಿಟಿವ್, ಅಂದರೆ ಮೂರನ್ನು ಒಟ್ಟಿಗೆ ಬರ್ಕೊಂಡ್ರೆ ನಾವು ಈಸಿಯಾಗಿ ನೆನ್ಪಿಟ್ಕೋಬೋದು ಅಂತೇಳಿ. ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟ್ರಿಗೆ ಹೋದರೆ ಇಲ್ಲೆಲ್ಲ ಒಂದಿಷ್ಟು ಲಾಗಳು ಬರ್ತವೆ. ಎಕ್ಸ್ಪ್ಲೇನ್ ಫ್ಯಾರಡೆ ಆ್ಯಂಡ್ ಹೆನ್ರಿ ಎಕ್ಸ್ಪೆರಿಮೆಂಟ್ ಅಂತಾರೆ. ಅದರಲ್ಲಿ ಕಾಯಿಲ್ ಆ್ಯಂಡ್ ಸೆಲ್ ಬ್ಯಾಟ್ರಿ ಕನೆಕ್ಟ್ ಮಾಡಿರುವಂಥದ್ದು, ಇವೆಲ್ಲ 3 ಅವರು ಎಕ್ಸ್ಪ್ಲೇನ್ ಮಾಡಿದಾರಲ್ಲ, ಅದರಲ್ಲಿ ಮೆನ್ಷನ್ ಮಾಡಿದರೆ ಅದನ್ನೇ ಬರೀಬೇಕು, ಇಲ್ಲ ಎನಿ ಒನ್ ಯಾವುದೋ ಒಂದನ್ನು ನಿಮ್ಗೆ ಈಸಿಯಾಗಿರೋದನ್ನು ಬರೀಬೋದು. ಪ್ಯಾರಡೇಸ್ ಲಾ ಇದೆ, ಲೆಂಜಸ್ ಲಾ, ಸಿಗ್ನಿಫಿಕೆನ್ಸ್ ಕನ್ಸರ್ವೇಷನ್ ಆಫ್ ಎನರ್ಜಿ ಆರ್ ಇಟ್ ಗಿವ್ಸ್ ದ ಡೈರೆಕ್ಷನ್ ಆಫ್ ದ ಇಂಡ್ಯೂಸ್ಡ್ EMF, ಮೋಷನಲ್ EMFನ ಡೆರಿವೇಷನ್ 3 ಮಾರ್ಕ್ಸ್ಗೆ ಮಕ್ಕಳು. ತುಂಬ ದೊಡ್ಡ ಲೆಂದಿ ಇದ್ದರೆ ಆ ನೋಟ್ಸನ್ನು ಬಿಟ್ಬಿಡಿ. ಭಾಳ ಸಿಂಪಲ್ ಆಗಿ ರೈಟ್ ವಾಟ್ ಈಸ್ ಸೆಲ್ಫ್ ಇಂಡಕ್ಟೆನ್ಸ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ EMF ಇಂಡ್ಯೂಸ್ಡ್ ಇನ್ ಇಟ್ ಅಂತೇಳಿ. ಸೊ ಮ್ಯೂಚುವಲ್ ಇಂಡಕ್ಟೆನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಅಲ್ಟರ್ನೇಟಿಂಗ್ ಕರೆಂಟಿಗೆ ಬಂದರೆ ಶೋ ದಟ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಆರ್ ಇನ್ ಫೇಸ್ ವಿತ್ ಈಚ್ ಅದರ್ ವೆನ್ AC ವೋಲ್ಟೇಜ್ ಇಸ್ ಅಪ್ಲೈಡ್ ಟು ರೆಜಿಸ್ಟರ್. 3 ಮಾರ್ಕ್ಸಿಗೆ ಕೇಳ್ಬೋದು. ವಾಟ್ ಈಸ್ ದ ಇಂಪೆಡೆನ್ಸ್ ಇನ್ LCR ಸರ್ಕ್ಯೂಟ್, ಇದರ ಎಕ್ಸ್ಪ್ರೆಷನ್ ಬರೀರಿ ಅಂತೇಳಿ. ಎಕ್ಸ್ಪ್ರೆಷನ್ ಫಾರ್ ಎವರೇಜ್ ಪವರ್ ಡಿಸಿಪೇಟೆಡ್, ಅದರಲ್ಲಿ ಎಕ್ಸ್ಪ್ರೆಷನ್ ಬರೆದು ಟರ್ಮ್ಸನ್ನು ಎಕ್ಸ್ಪ್ಲೇನ್ ಮಾಡಿ. ವಾಟ್ ಆರ್ ದ ಸೋರ್ಸ್ ಆಫ್ ಎನರ್ಜಿ ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್ ಅನ್ನುವಂಥದ್ದು. ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಬಂದರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟು ಮತ್ತು ಕಂಡಕ್ಷನ್ ಕರೆಂಟ್ ಅಂದರೆ ಏನು ಅಂತಾರೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಆಂಪಿಯರ್ಸ್, ಮ್ಯಾಕ್ಸ್ವೆಲ್ಸ್ ಲಾ ಅಂತ ಹೇಳ್ತಾರೆ. 2 ಯೂಸಸ್ ಆಫ್ ರೇಡಿಯೋ ವೇವ್ಸು, ಮೈಕ್ರೋವೇವ್ಸ್, ಇವೆಲ್ಲದ್ರೂ ಯೂಸ್ ಕೇಳ್ತಾರೆ. ಮತ್ತು ಅವಾಗ ಹೌ ದೇ ಆರ್ ಪ್ರೊಡ್ಯೂಸ್ಡ್, ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ, ಹೇಗೆ ಡಿಟೆಕ್ಟ್ ಮಾಡ್ತಾರೆ. ಒಂದ್ಸರಿ ಬುಕ್ ತೆಗೀರಿ, ಎಲ್ಲವೂ ಸಿಗುತ್ತೆ ನಿಮಗೆ. ಇನ್ನು ರೇ ಆಪ್ಟಿಕ್ಸಿಗೆ ಬಂದರೆ ಇಲ್ಲಿ ರೇ ಆಪ್ಟಿಕ್ಸ್ ದೊಡ್ಡದಿದೆ. ಒಂದು 11 ಮಾರ್ಕ್ಸ್, 10 to 11 ಮಾರ್ಕ್ಸ್ ನಿಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗಾಗಿ ಸ್ಟೇಟ್ ಲಾ ಆಫ್ ರಿಫ್ಲೆಕ್ಷನ್ ಅಲ್ಲಿಂದ ಶುರು ಆದರೆ ನೋಡಿ, ಕಾರ್ಟೇಷಿಯನ್ ಸೈನ್ ಕನ್ವೆನ್ಷನ್ 3 ಮಾರ್ಕ್ಸಿಗೆ ಕೇಳ್ಬೋದು. ರಿಲೇಷನ್ ಬಿಟ್ವೀನ್ ಫೋಕಲ್ ಲೆಂತ್ ಆ್ಯಂಡ್ ರೇಡಿಯಸ್ 3 ಮಾರ್ಕ್ಸ್. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಸ್ನೆಲ್ಸ್ ಲಾ 2 ಮಾರ್ಕ್ಸ್. ವಾಟ್ ಈಸ್ ದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ರೈಟ್ 2 ಕಂಡೀಷನ್ಸ್ 3 ಮಾರ್ಕ್ಸ್. ಸೊ ಡಿಫೈನ್ ಕ್ರಿಟಿಕಲ್ ಆ್ಯಂಗಲ್, ಹೌ ಕ್ರಿಟಿಕಲ್ ಆ್ಯಂಗಲ್ ಇಸ್ ರಿಲೇಟೆಡ್ ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್. ಎರಡನೇದು ಎಕ್ಸ್ಪ್ರೆಷನ್, ನಿಮಗೆ ಅದೇ ಕ್ವಶನ್ಸ್ ಅರ್ಥ ಆಗಬೇಕು. ವಾಟ್ ಈಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಆಪ್ಟಿಕಲ್ ಫೈಬರ್, ರೈಟ್ 2 ಯೂಸಸ್. ವಾಟ್ ಈಸ್ ದ ಪವರ್ ಆಫ್ ಲೆನ್ಸ್, ರೈಟ್ ಇಟ್ಸ್ SI ಯೂನಿಟ್. ವಾಟ್ ಈಸ್ ದ ಪವರ್ ಆಫ್ ಲೆನ್ಸ್, ರೈಟ್ ಇಟ್ಸ್ SI ಯೂನಿಟ್. ರಿಪೀಟ್ ಆಗಿದೆ, ಸಾರಿ. ನೆಕ್ಸ್ಟು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಇಫೆಕ್ಟಿವ್ ಫೋಕಲ್ ಲೆಂತ್ ಆಫ್ 2 thin ಲೆನ್ಸಸ್ ಇನ್ ಕಾಂಟ್ಯಾಕ್ಟ್. ಸಣ್ಣ ಡೆರಿವೇಷನ್ 3 ಮಾರ್ಕ್ಸಿಗೆ. ರೇ ಡಯಾಗ್ರಾಮ್ ಕೇಳ್ತಾರೆ, ಸಿಂಪಲ್ ಮೈಕ್ರೋಸ್ಕೋಪು, ಕಾಂಪೌಂಡ್ ಮೈಕ್ರೋಸ್ಕೋಪು, ಟೆಲಿಸ್ಕೋಪ್. ಅದ್ರ ಜೊತೆಗೆ ಮ್ಯಾಗ್ನಿಫಿಕೇಶನ್ ಎಕ್ಸ್ಪ್ರೆಷನ್ ಬರೀರಿ ಅಂತ ಕೇಳ್ತಾರೆ. ಸೊ ಇವೆಲ್ಲ 3 ಮಾರ್ಕ್ಸಿಗೆ ಕೇಳುವಂಥದ್ದು. ನೆಕ್ಸ್ಟ್ ವೇವ್ ಆಪ್ಟಿಕ್ಸಿಗೆ ಬಂದರೆ ಇಲ್ಲೆಲ್ಲ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಹೈಜೆನ್ಸ್ ಪ್ರಿನ್ಸಿಪಲ್ 2 ಮಾರ್ಕ್ಸಿಗೆ ಕೇಳ್ತಾರೆ. ವಾಟ್ ಈಸ್ ವೇವ್ ಫ್ರಂಟ್, ಗಿವ್ ಒನ್ ಎಕ್ಸಾಂಪಲ್ ಆರ್ ಸೋರ್ಸ್ ಆಫ್ ಸ್ಪೆರಿಕಲ್ ವೇವ್ ಫ್ರಂಟ್. ಇವೆಲ್ಲ ನೋಡಿ, ಒಂದೊಂದು ಬುಕ್ಸ್ ಓದಿದರೆ, ಕ್ಲಾಸಲ್ಲಿ ಕೂತ್ಕೊಂಡು ಕೇಳಿದರೆ ಎಲ್ಲ ಆನ್ಸರ್ಗಳು ಗೊತ್ತಿರ್ತವೆ. ಬುಕ್ಸಲ್ಲಂತೂ ಇದ್ದೇ ಇದೆ. ನೆಲ್ಸ್ ಲಾ ಡೆರಿವೇಷನು 3 ಮಾರ್ಕ್ಸಿಗೆ ಕೇಳ್ಬೋದು. 3 ಮಾರ್ಕ್ಸಿಗೆ ಕೇಳ್ತಾರೆ ಅದನ್ನು. ಅಥವಾ ಲಾ ಆಫ್ ರಿಫ್ಲೆಕ್ಷನ್ 3 ಮಾರ್ಕ್ಸಿಗೆ ಕೇಳ್ತಾರೆ ಅಂತ. ನೆಕ್ಸ್ಟ್ ಏನಂದರೆ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಇನ್ ಟರ್ಮ್ಸ್ ಆಫ್ ಪಾರ್ಟ್ ಡಿಫರೆನ್ಸ್ ಅಂತಾರೆ. ಅಥವಾ ಪೇಸ್ ಡಿಫರೆನ್ಸಲ್ಲಿ ಆ ಕಂಡೀಷನ್ಸನ್ನು ನೋಡ್ಕೊಡ್ಬೋದು, ಕೇಳ್ಬೋದು. ಎಕ್ಸ್ಪ್ಲೇನ್ ವಿತ್ ಡಯಾಗ್ರಾಮ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಟು ಪ್ರೊಡ್ಯೂಸ್ ಇಂಟರ್ಫರೆನ್ಸ್. ಅವರು ಮಾಡಿರೋ ಎಕ್ಸ್ಪೆರಿಮೆಂಟ್ನ ಒಂದು 3 ಮಾರ್ಕ್ಸಿಗೆ ಡಯಾಗ್ರಾಮು ಮತ್ತೊಂದು 4 ಲೈನ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ಸಾಕು. ಸೊ ರೈಟ್ 3 ಡಿಫರೆನ್ಸ್ ಬಿಟ್ವೀನ್ ಇಂಟರ್ಫರೆನ್ಸ್ ಆ್ಯಂಡ್ ಡಿಫ್ರಾಕ್ಷನ್. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಮಾಲೂಸ್ ಲಾ. ರೈಟ್ 2 ಯೂಸಸ್ ಆಫ್ ಪೊಲರೈಡ್ಸ್ ಅಂತೇಳಿ. ಸೊ ನೆಕ್ಸ್ಟ್ ಬಂದು ಐಟಮ್ಸಿಗೆ ಬಂದರೆ ನಾವು ಇಲ್ಲಿ ಡ್ಯುಯಲ್ ನೇಚರಿಂದ ಜಂಪ್ ಮಾಡಿದ್ದೀನಿ ನಾನು. ಐಟಮ್ಸಲ್ಲಿ ಇವೆಲ್ಲ ಕ್ವಶನ್ಸ್ ನೋಡಿ 3 ಮಾರ್ಕ್ಸಿಗೆ ಕೇಳುವಂಥದ್ದು. ಈ ಕೂಲಾಗಿ ಇದನ್ನು ಓದ್ಕೊಳ್ಳಿ, ತುಂಬ ಕಡಿಮೆ ಇದೆ ಐಟಮ್ಸಲ್ಲಿ. 5 ಮಾರ್ಕ್ಸಿಗೆ ಎಕ್ಸಾಮಲ್ಲಿ ಪೇಪರ್ನಲ್ಲಿ ಬರ್ಬೋದು. ಬಟ್ ಇವೆಲ್ಲ ಸಣ್ಣ ಸಣ್ಣ ಕ್ವಶನ್ಸ್ಗಳನ್ನು ಅವ್ರು ಕೇಳ್ತಾ ಹೋಗ್ಬೋದು ಅಂತೇಳಿ. ಸೊ ಹೆಚ್ಚಿನದಾಗಿ 3 ಪಾಸ್ಟುಲೇಟ್ಸು 3 ಮಾರ್ಕ್ಸಿಗೆ. ಲಿಮಿಟೇಷನ್ ಆಫ್ ಬೋರ್ಸ್ ಅಟಮಿಕ್ ಮಾಡೆಲು 3 ಮಾರ್ಕ್ಸಿಗೆ. ಹೀಗೆ ಸಣ್ಣ 3 or 2 ಮಾರ್ಕ್ಸಿನ ಕ್ವಶನ್ಸ್ಗಳು ಇಲ್ಲಿ ತುಂಬ ಕೇಳ್ತಾರೆ. ನ್ಯೂಕ್ಲಿಯರ್ ಚಾಪ್ಟ್ರಿಗೆ ಬಂದರೆ ಇವೆಲ್ಲ ಕೇಳ್ತಾರೆ. ಕೆಮಿಸ್ಟ್ರಿಲೂ ಕಲ್ತಿರ್ತೀರಿ ನೀವು. ಐಸೋಟೋನ್ಸ್ ಇರ್ಬೋದು, ಐಸೋಬಾರ್ಸ್ ಇರ್ಬೋದು. ಸೊ ಐನ್ಸ್ಟೈನ್ಸ್ ಮಾಸ್ ಎನರ್ಜಿ ಇಕ್ವಿಲೆನ್ಸ್ ರಿಲೇಷನ್ ಇರ್ಬೋದು. ವಾಟ್ ಈಸ್ ಮಾಸ್ ಡಿಫೆಕ್ಟ್, 3 ಫೀಚರ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಏನೇನಿದೆ ಅಂತೇಳಿ, ಶಾರ್ಟ್ ಡಿಸ್ಟೆನ್ಸ್, ಸ್ಯಾಚುರೇಟೆಡ್, ಎಲ್ಲ ಹೇಳ್ತೀವಲ್ಲ. ವಾಟ್ ಆರ್ ದ 3 ಟೈಪ್ಸ್ ಆಫ್ ರೇಡಿಯೋ ಆಕ್ಟಿವಿಟಿಗೆ ಸಿಂಪ್ಲಿ ಅದರ ಮೆನ್ಷನ್ ಮಾಡಿದರೆ ಆಯ್ತು, ಅಲ್ಫಾ ಬೀಟಾ ಗಾಮಾ ಅಂತೇಳಿ. ನ್ಯೂಕ್ಲಿಯರ್ ಫಿಸನ್ ಆ್ಯಂಡ್ ಫ್ಯೂಸನ್ಗೆ ಡಿಫ್ರೆನ್ಸ್ ಏನು ಅಂತೇಳಿ ಅದನ್ನು ನೀವು ನೋಟ್ಸಲ್ಲಿ ಹುಡುಕಿದ್ರೆ ಸಿಕ್ಬಿಡುತ್ತೆ. ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸಿಗೆ ಬಂದರೆ ಇಲ್ಲಿವರೆಗೆ ಬರ್ತೀರ ಅಂದರೆ ಓಕೆ, ಅದನ್ನು ಸ್ವಲ್ಪ ಓದ್ಕೋಬೋದು, ಸಿಂಪಲ್ ಆಗಿದೆ. ಎಲ್ಲೂ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಇಲ್ಲ, ಏನಿಲ್ಲ. ಕ್ಲಾಸಿಫೈ ದ ಸಾಲಿಡ್ಸ್ ಆನ್ ದ ಬೇಸಿಸ್ ಆಫ್ ರೆಸಿಸ್ಟಿವಿಟಿ ಆರ್ ಕಂಡಕ್ಟಿವಿಟಿ. ಕ್ಲಾಸಿಫೈ ದ ಸಾಲಿಡ್ಸ್ ಆನ್ ದ ಬೇಸಿಸ್ ಆಫ್ ಬ್ಯಾಂಡ್ ಥಿಯರಿ. ಇವೆಲ್ಲ 3 ಮಾರ್ಕ್ಸಿಗೆ ಕೇಳ್ತಾರೆ. ಅಂದರೆ ಬಾರಿ ತುಂಬ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ, ಡಯಾಗ್ರಾಮ್ ಕರೆಕ್ಟ್ ಆಗಿರಬೇಕು. ಯಾವುದಕ್ಕೆ? ಬ್ಯಾಂಡ್ ಥಿಯರಿ. ವೇಲೆನ್ಸ್ ಬ್ಯಾಂಡ್ ಆ್ಯಂಡ್ ಕಂಡಕ್ಷನ್ ಬ್ಯಾಂಡ್ ಅಂದರೆ ಏನು ಅಂತ ಡಿಫೈನ್ ಮಾಡಿ ಅಂದರೆ 2 ಮಾರ್ಕ್ಸಿಗೆ. ಡಿಫ್ರೆನ್ಸ್ ಬಿಟ್ವೀನ್ ಇಂಟೆನ್ಸಿಕ್ ಸೆಮಿಕಂಡಕ್ಟರ್ ಆ್ಯಂಡ್ ಎಕ್ಸ್ಟೆನ್ಸಿಕ್, ಇದು 2 or 3 ಮಾರ್ಕ್ಸಿಗೆ ಕೇಳ್ಬೋದು. 2 ಟೈಪ್ಸ್ ಆಫ್ ಡೋಪೆಂಟ್ಸ್ ಯೂಸ್ ಇನ್ ಸೆಮಿಕಂಡಕ್ಟರ್. ಯಾವುದು 2 ಟೈಪ್ಸ್ ಅಂತ ಕೇಳಿದರೆ, ಒಂದು ಟ್ರೈವೆಲೆಂಟು, ಇನ್ನೊಂದು ಪೆಂಟಾವೆಲೆಂಟ್ ಅಂತ ಗೊತ್ತಾಗುತ್ತೆ. ರೈಟ್ ದ ಡಿಫರೆನ್ಸ್ ಬಿಟ್ವೀನ್ ಪಿ ಟೈಪ್ ಆ್ಯಂಡ್ ಎನ್ ಟೈಪ್ ಸೆಮಿಕಂಡಕ್ಟರ್ ಅನ್ನುವಂಥದ್ದು. ಸೊ ಎಕ್ಸ್ಪ್ಲೇನ್ ಪಿ ಎನ್ ಜಂಕ್ಷನ್ ಫಾರ್ಮೇಷನ್. ಉಳಿದಿದ್ದು 5 ಮಾರ್ಕ್ಸಿಂದು ನೋಟ್ಸ್ ಕೊಟ್ಟಿದ್ದೀನಿ. ಸೊ ಲಾಸ್ಟ್ ಚಾಪ್ಟರ್, ಬಟ್ ಬೆಸ್ಟ್ ಚಾಪ್ಟರ್, ಯಾಕೆಂದರೆ ಸ್ಕೋರ್ ಮಾಡಲಿಕ್ಕೆ ಒಳ್ಳೆ ಆಗುತ್ತೆ. ಸೊ ಇದರ ಕ್ವಶನ್ಸ್ PDF ಅನ್ನು ಕೊಡ್ತೀನಿ, ಆಯಿತಾ? ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಮತ್ತೆ ಏನಾದರೂ ಹೆಲ್ಪ್ ಬೇಕಾದರೆ ಕೇಳಿ, ಫ್ರೀ ಇದ್ದಾಗ ಖಂಡಿತ ಮಾಡ್ತೀನಿ. ಎಲ್ಲರಿಗೂ ಆಲ್ ದಿ ಬೆಸ್ಟ್. ಎಕ್ಸಾಮ್ ಚೆನ್ನಾಗಿ ಬರೀರಿ.
ಎಲ್ಲರೂ ಪಾಸಾಗಿ. ಓಕೆ.